ಹೇಳಿದರೆ ಅವರು ಈ ಇಲೆಕ್ಷನ್ ಕಮಿಷನರ್ ಸುಲಭವಾಗಿ ತನ್ನ ಕೆಲಸ ಬಿಟ್ಟುಕೊಳ್ಳೋದಿಲ್ಲ. ಯಾಕಂದರೆ ಈಗಾಗಲೇ ಅದು ಮಾಡೋದನ್ನು ನೋಡಿದರೆ ಈ ಇವತ್ತಿನ ಸರ್ಕಾರಕ್ಕೆ ಅನುಕೂಲ ಆಗುವಂಥ ಹೆಜ್ಜೆಗಳು ಇರ್ತಾ ಇದೆ ಅಂತ. ಇಂಥ ಸಂದರ್ಭದಲ್ಲಿ ಅದ್ರ ವಿರುದ್ಧ ಹೋರಾಟ ಮಾಡೋ ಮುಂದೆ ಸಹಜವಾಗಿ ಈ ರಾಜನ್ನ ಸಹಜ ಹೇಳಿದ್ರು ಅಥವಾ ಯಾವ ಕಾರಣಕ್ಕೆ ಹೇಳಿದ್ರು ಅವ್ರಿಗೆ ಬಿಟ್ಟಂಥ ವಿಷಯ. ಬಟ್ ಆ ಕಾರಣಕ್ಕಾಗಿ ಇವತ್ತು ವಜಾ ಆಗಿದ್ದಾರೆ. ಆ ಎಲ್ಲ ನೆಲೆಗಟ್ಟಲ್ಲ. ಮತ್ತು ಇನ್ನೊಂದು ಬಿ ಕೆ ಹರಿಪ್ರಸಾದರು ಒಂದು ಮಾತು ಹೇಳ್ತಾರೆ, ಇಲ್ಲ ಷಡ್ಯಂತ್ರ ಆಗಿದೆ ಮತ್ತೇನೂ ಆಗಿದೆ ಅಂತೇಳಿ. ಅದಕ್ಕೆ ರಾಜಕಾರಣದಲ್ಲಿ ಷಡ್ಯಂತ್ರ ಸಹಜ ಅನ್ನುವಂಥ ಮಾತನ್ನು ಬಿ ಕೆ ಹರಿಪ್ರಸಾದರು ಹೇಳ್ತಾರೆ. ರಾಜಕೀಯದಲ್ಲಿ ಷಡ್ಯಂತ್ರ ಸಾಮಾನ್ಯ, ರಾಜಕಾರಣಿಗಳು ಅದನ್ನು ಎದುರಿಸಬೇಕಾಗುತ್ತದೆ. ರಾಜಣ್ಣ ಪ್ರಕರಣದಲ್ಲಿ ಷಡ್ಯಂತ್ರ ನಡೆದಿದೆಯೋ ಇಲ್ಲವೋ ಎಂಬುದು ಭವಿಷ್ಯದಲ್ಲಿ ಗೊತ್ತಾಗುತ್ತದೆ. ಈಗಂತ ಗೊತ್ತಾಗೋದಿಲ್ಲ ಯಾರು ಮಾಡ್ಯಾರ ಅಂತೇಳಿ, ಇಂದಿನ ನಾಳೆ ಗೊತ್ತಾಗ್ತದೆ. ಇಲ್ಲಂತಲ್ಲ, ರಾಜಣ್ಣ ಅವ್ರನ್ನ ಸಂಪುಟದ ವಜಾ ಮಾಡುವ ಮೂಲಕ ಪಕ್ಷದ ಶಿಸ್ತನ್ನು ಪಾಲಿಸಬೇಕು. ಇದೊಂದು ಮೆಸೇಜು ಹೋಗೈತಿ. ಇವತ್ತು ಯಾರಾದರೂ ಪಕ್ಷ ವಿರೋಧ ಹೋದ್ರೆ ತೆಗೆದು ಹಾಕ್ತಾರಪ್ಪ ಅಂತ. ಯಾಕಂದರೆ ಆ್ಯಬ್ಸಲ್ಯೂಟ್ ಮೆಜಾರಿಟಿ ಇದೆ ಅವ್ರದ್ದು. ಇವಾಗ ಸರ್ಕಾರ ಬಿದ್ದು ಹೋದ್ರೂ ಗ್ಯಾರಂಟಿ. ಸಿದ್ದರಾಮಯ್ಯರಿಗಾಯ್ತು, ರಾಹುಲ್ ಗಾಂಧಿ ಅವ್ರಿಗೆ ಇಬ್ಬರಿಗೂ ಹೋದ. ಹೀಗಾಗಿ ಅದನ್ನು ಮಾಡಿದ್ದಾರೆ. ಪಾಲಿಸಬೇಕು ಎಂಬ ಬಲವಾದ ಸಂದೇಶವನ್ನು ಎಲ್ಲರಿಗೂ ಪಕ್ಷ ರವಾನಿಸಿದೆ. ಹೀಗಾಗಿ ಈ ಒಂದು ನೆಲೆಗಟ್ಟಿನೆಲ್ಲ ತಪ್ಪೇನು ಮಾಡಿಲ್ಲ ಹೈಕಮಾಂಡ್, ಇವರು ತಪ್ಪಾಗಿರೋ ಅನ್ನೋಂಥ ಮಾತು. ಒಟ್ಟಾರೆ ಏನೂ ಇರಲಿ, ಇದನ್ನು ಸರಿಯಾಗಿ ಸಮಯಕ್ಕೆ ತಕ್ಕಂಗೆ ಬಳಸ್ಕೊಳ್ಳುವಲ್ಲೇ ಬಿ ಜೆ ಪಿಗೆ ಚೆನ್ನಾಗಿ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ರಾಜಣ್ಣರ ಸ್ಟೇಟ್ಮೆಂಟನ್ನಾಗಿರ್ಬೋದು, ರಾಜಣ್ಣ ಅವರ ನಾವು ಬೆಂಬಲ ಸೂಚಿಸ್ತೀವಿ ಅನ್ಕೊಂತ ಅವ್ರನ್ನ ದೂರ ಸರಿಸುವಂಥ ಕೆಲಸ ಆಗಿರ್ಬೋದು. ಇದಕ್ಕೆ ಷಡ್ಯಂತ್ರ ಅಂತ ಹೇಳ್ತಿರೋ ಮತ್ತೇನಂತರೂ ಗೊತ್ತಿಲ್ಲ ನನಗೆ. ಆದರೆ ಇದು ನಡೆದಿದ್ದಂತೆ ಸುಳ್ಳೇನಲ್ಲ. ಬಟ್ ಈ ಎಲ್ಲ ಡೆವಲಪ್ಮೆಂಟ್ ನಡಕ ಈ ರಾಜಣ್ಣವರ ಮಗನಿಗೆ ಸಚಿವ ಸ್ಥಾನದ ಪತ್ರ ಕಟ್ಟುವ ತಯಾರಿಯನ್ನು ಸಿದ್ದರಾಮಯ್ಯ ನಡೆಸಿದ್ದಾರೆ ಅನ್ನೋ ಸುದ್ದಿಗಳಿದ್ದಾವೆ. ಅದು ಒಂದು ರೀತಿಯಿಂದ ನಮ್ಮ ರಾಜಣ್ಣವ್ರನ್ನ ಸಮಾಧಾನ ಮಾಡುವಂಥದ್ದು, ಅಥವಾ ಅವ್ರು ಪುಟದ ಎದ್ದು ನಿಂತು ಮತ್ತೇನು ಬಿ ಜೆ ಪಿಗೂ ಮತ್ತೆ ಹೋಲಾರ್ದಂಗೆ ತಡೆಯುವಂಥದ್ದು ಕೆಲಸ ಮಾಡಲಿಕ್ಕೆ ಇತ್ತಿದ್ದಾರೆ ಸಿದ್ದರಾಮಯ್ಯನವರು. ಮತ್ತು ಜೊತೆಗೆ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಸಹ ಸಪೋರ್ಟ್ ಅವ್ರಿಗೆ ಇದೆ ಅಂತ ತಿಳ್ಕೊಂಡಿದ್ರಿ. ಈಗ ಒಟ್ಟಾರೆಯಾಗಿ ರಾಜಣ್ಣ ವಜಾ ಆಗಿರ್ಬೋದು, ಆದರೆ ರಾಜಣ್ಣನ ಸಂತತಿ ಇಲ್ಲಿ ಮತ್ತು ಸಚಿವರಾಗುವ ಎಲ್ಲ ಸಾಧ್ಯಗಳು ಕಂಡು ಬರ್ತಾ ಇದ್ದಾವೆ. ಒಟ್ಟಾರೆಯಾಗಿ ರಾಜಣ್ಣ ಇವತ್ತಿನ ಈಗಿನ ಮಟ್ಟಿಗೆ ಮಾತ್ರ ಕಾಂಗ್ರೆಸ್ ಬಿಟ್ಟು ಹೋಗುವ, ಬಿ ಜೆ ಪಿ ಸೇರುವ ಯೋಚನೆಗಳಿಲ್ಲ ಅಂತ ಒಂದಿಷ್ಟು ಹೇಳ್ಬೋದೇನೋ. ಬಟ್ ನಾಳೆ ಯಾರು ಬಲ್ಲರು? ಯಾಕಂದರೆ ರಾಜಕೀಯದಲ್ಲಿ 24 ತಾಸು ಭಾಳ ಮಹತ್ವದಿರ್ತದೆ, ಅಷ್ಟು ಬೇಕಾದ್ದು ಆಗ್ತದೆ ಅಂತ ಸಾಕಷ್ಟು ಉದಾಹರಣೆ ಕೊಡ್ಬೋದು ನಾವು. ಅದರಲ್ಲೂ ಹಿರಾ ಶುಗರ್ ಬಗ್ಗೆ ಸ್ಪಷ್ಟ ಉದಾಹರಣೆ ಕೊಡ್ಬೋದು. ಮೊದಲು ಎ ಬಿ ಪಾಟೀಲರು ಮತ್ತು ಕತ್ತಿ ಕಡೆ ಬಂದಂಥ ಹಿರಾ ಶುಗರ್ ಡೈರೆಕ್ಟರ್ಗಳು ಈಗ ಮತ್ತು ಜೊಲ್ಲೆ ಮತ್ತು ಜಾರಕಿಹೊಳಿ ಹೋಗಿದ್ದಾರೆ. ಇದೇನು ತೋರಿಸ್ತದೆ ಅಂದ್ರೆ ಅಸ್ಥಿರತೆ ರಾಜಕೀಯದಲ್ಲಿ. ಈಗಾಗಲೇ ಹೇಳ್ತಾರೆ, ಗಾಂಧಿ ಮಾತು ಆಯ್ತಲ್ಲ, ನಿಮಗೆ ಗೊತ್ತಿದ್ದ ಮಾತು, 3 ಕೊಟ್ಟರೆ ಸೊಸೆ ಕಡೆ, 6 ಕೊಟ್ಟರೆ ಅತ್ತೆ ಕಡೆ. ಇದು ನೀವು ತಿಳ್ಕೊಡ್ರಿ ಅಂತ ಹೇಳ್ತಾ ರಾಜಣ್ಣ ತುರ್ತು ಕಾಂಗ್ರೆಸ್ನಲ್ಲಿ ಗಟ್ಟಿಗ ಅಂತ ಮಾತ್ರ ಹೇಳ್ದ. ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದಿಲ್ಲ ಹೋಗ್ಬೇಡ್ರಿ. S16 ನ್ಯೂಸ್ ಅರ್ಥಾತ್ ತರಬಿದ್ದು ಸತ್ಯದ ಕೈಗಳಲ್ಲಿ ವಂದನೆಗಳು.